ಈ ತೀರ್ಥ ಪ್ರಬಂಧದ ಒಂದೇನು ಪ್ರವಚನ ನಾವು ಶ್ರವಣ ಮಾಡ್ತಿದ್ದೀವಿ. ಅದರಲ್ಲಿಯೇ ಈ ಸಂದರ್ಭಕ್ಕೆ ಬೇಕಾಗುವಂತೆ ಸ್ಕಂದನ ಮತ್ತೆ ಸರ್ಪ ಕುಲಗಳ ಮತ್ತೆ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನಾವು ಶ್ರವಣ ಮಾಡಬೇಕಾಗಿದೆ. ಹಿಂದೆ ಈ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ನಾವು ಶ್ರವಣ ಮಾಡಿ ಆಗಿದೆ. ಆದರೂ ಈಗ ಅದರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಾವು ನೋಡ್ತಾ ಇರೋದ್ರಿಂದ, ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇರೋದ್ರಿಂದ ನನಗೆ ನನ್ನ ಅನ್ವೇಷಣೆಯಲ್ಲಿ ಸಿಕ್ಕ ಸಂಗತಿಗಳನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಈಗ ಹಿಂದೆ ಹೇಳಿದಂತೆ ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆ ಒಂದು ಹುತ್ತ ಏನಿದೆ, ಹುತ್ತದ ಒಳಗೆ ಸುಬ್ರಹ್ಮಣ್ಯ ಇದ್ದಾನಷ್ಟೇ, ಸ್ಕಂದ ಇದ್ದಾನೆ. ಸುಬ್ರಹ್ಮಣ್ಯ ಅಂದ್ರೂ ಸ್ಕಂದ ಅಂದ್ರೂ ಒಂದೇ. ಹುತ್ತದ ಒಳಗಿದ್ದಾನೆ. ಅವನಿಗೆ ಸ್ವಯಂ ಸರ್ಪದ ರೂಪ ಯಾವುದೂ ಕೂಡ ಇಲ್ಲ ಅನ್ನೋದನ್ನೆಲ್ಲ ಶ್ರವಣ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಥ ಪ್ರಬಂಧ ಏನು ವರ್ಣಿಸ್ತದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈ ತೀರ್ಥ ಪ್ರಬಂಧದ ಅಲ್ಲದೆ ಮತ್ತು ಬೇರೆ ಬೇರೆ ಗ್ರಂಥಗಳಲ್ಲಿ ಏನು ಸಂಗತಿ ವರ್ಣಿತ ಆಗಿದೆ ಅಂತ ಅನ್ನೋದನ್ನು ಕೂಡ ಈಗ ನಾವು ನೋಡಬೇಕು. ಈ ಸ್ಕಂದನನ್ನ ನಾಗದ ರೂಪದಲ್ಲಿ, ಸರ್ಪದ ರೂಪದಲ್ಲಿ ಉಪಾಸನೆ ಮಾಡಬೇಕೇ ಬೇಡವೆ ಅನ್ನೋದ್ರ ಬಗ್ಗೆ ಅನೇಕ ಜನ ವಿದ್ವಾಂಸರು, ಪುರೋಹಿತರು, ಜ್ಯೋತಿಷಿಗಳು ಇಂಥವ್ರನ್ನೆಲ್ಲ ಸಂಪರ್ಕಿಸುವಂತಹ ಒಂದು ಅವಕಾಶವೂ ಕೂಡ ಬಂದಿತ್ತು. ಅವನಿಗೆ ನಾಗದ ರೂಪ ಏನಿಲ್ಲ, ಸ್ಕಂದನಿಗೆ ನಾಗದ ರೂಪ ಏನಿಲ್ಲ, ಈ ಹುತ್ತದ ಒಳಗಿದ್ದಾನೆ ಮಾತ್ರ ಅನ್ನೋದನ್ನ ತೀರ್ಥ ಪ್ರಬಂಧದಲ್ಲಿ ನಾವು ನೋಡಿದ್ದೇವೆ. ಈ ಮತ್ತಷ್ಟು ನಾವು ಅದ್ರ ಬಗ್ಗೆ ಅನ್ವೇಷಣೆ ಮಾಡಿದಾಗ ಕೆಲವು ಸುಳಾದಿಗಳಲ್ಲಿ, ದಾಸರು ರಚಿಸಿದಂತಹ ಸುಳಾದಿಗಳಲ್ಲಿ ಆ ಸ್ಕಂದನಿಗೆ ನಾಗದ ರೂಪವೂ ಕೂಡ ಇದೆ. ಸ್ಕಂದನ ಆರಾಧನೆಯಿಂದ ನಾಗಗಳ ದೋಷ ಏನಾದರೂ ಇದ್ದರೆ, ನಾಗಹತ್ಯೆ ಮೊದಲಾದವುಗಳನ್ನ ನಾವು ಈ ಹಿಂದೆ ಮಾಡಿದ್ದರೆ ಅಥವಾ ನಮ್ಮ ಹಿರಿಯರು ಏನಾದರೂ ಮಾಡಿದ್ದರೆ ಅದರ ದೋಷಗಳಿಗೆ ಸ್ಕಂದನ ಪೂಜೆ ಪರಿಹಾರಕ ಅನ್ನುವಂಥ ಕೆಲವು ಅಭಿಪ್ರಾಯಗಳನ್ನು ಕೂಡ ಕೇಳಿದ್ವಿ. ಈ ಸುಬ್ರಹ್ಮಣ್ಯ ಕ್ಷೇತ್ರದ ಸ್ಥಳ ಪುರಾಣ ಮತ್ತೆ ಅಲ್ಲಿರುವಂತವರು ಕೆಲವು ಪುರಾಣಗಳನ್ನು ಉಲ್ಲೇಖಿಸಿ ಹೇಳುವಂತೆ ಈ ಸುಬ್ರಹ್ಮಣ್ಯ ಒಂದು ಬಾರಿ, ಸ್ಕಂದ ಒಂದು ಬಾರಿ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯರ ಸಂಬಂಧದ ಕುರಿತಾಗಿ ಅಪಹಾಸ್ಯ ಮಾಡಿ ನಕ್ಕು ಬಿಟ್ಟ. ಇದು ಚತುರ್ಮುಖ ಬ್ರಹ್ಮನ ಮಗಳು ಸರಸ್ವತಿ, ಅವಳನ್ನು ಹೇಗೆ ಮದುವೆ ಆದ ಅಂತ ಅನೇಕರ ಅಪಹಾಸ್ಯ ಮಾಡಿದ್ದನ್ನ ನೀವೆಲ್ಲ ಕೇಳಿರ್ತೀರಿ. ಆ ಥರದ್ದೇ ಅಪಹಾಸ್ಯ ಇದು ಒಂದಾಗಿರ್ಬೇಕು. ಆಗ ಚತುರ್ಮುಖ ಬ್ರಹ್ಮ ಅವನಿಗೆ ಶಪಿಸಿದ, ನಾಗರೂಪದಲ್ಲಿ ನೀನಿರು, ಬಂದ ಭಕ್ತರಿಗೆ ಅನುಗ್ರಹ ಮಾಡ್ತಿರುವಂತ ಶಾಪ ಕೊಟ್ಟ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದ್ದದನ್ನ ಕೆಲವರು ಪುರೋಹಿತರು, ಜ್ಯೋತಿಷಿಗಳು ಹೇಳ್ತಾರೆ. ಅಂತ ಯಾವುದೇ ಪುರಾಣದ ಉಲ್ಲೇಖ ನಮಗೆ ಕಾಣಿಸೋದಿಲ್ಲ ಅಂತ ಇನ್ನು ಕೆಲವರು ವಿದ್ವಾಂಸರು ಅಂತಾರೆ. ಇಲ್ಲಿ ಇವತ್ತು ನಮಗೆ ಪುರಾಣಗಳು ಏನು ಉಪಲಬ್ಧ ಇವೆ ಅವು ಬಹಳಷ್ಟು ಪ್ರಮಾಣದ ಕಲಬೆರಕೆಗೆ ಒಳಪಟ್ಟಿರೋದ್ರಿಂದ ಅದರಲ್ಲಿರೋ ಯಾವ ಘಟನೆ ಯುಕ್ತವಾದದ್ದು, ಯಾವ ಘಟನೆ ಅಯುಕ್ತವಾದದ್ದು ಅಂತ ನಾವು ತೀರ್ಮಾನಿಸುವುದು ಸ್ವಲ್ಪ ಕಷ್ಟನೇ. ರಾಮಾಯಣ, ಮಹಾಭಾರತ, ಭಾಗವತ ಇವುಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಪುರಾಣಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಲಬೆರಕೆಗೆ ಒಳಗಾಗಿವೆ. ಮಹಾಭಾರತದಲ್ಲೂ ಕೂಡ ತುಂಬಾ ಪ್ರಕ್ಷೇಪ ವಿಕ್ಷೇಪಗಳು ಇರೋದು ತಮಗೆಲ್ಲ ಗೊತ್ತಿದ್ದೇ ಇದೆ. ಉಳಿದ ಪುರಾಣಗಳಲ್ಲಿ ಹೆಚ್ಚಿದೆ ಅಷ್ಟೆ. ಮತ್ತೊಂದು ಕಡೆ ಸ್ಥಳ ಪುರಾಣದಲ್ಲಿ, ಅದೇ ಸುಬ್ರಹ್ಮಣ್ಯ ಕ್ಷೇತ್ರದ ಸ್ಥಳ ಪುರಾಣದಲ್ಲಿ ನಾಗನ ಶರೀರದ ಒಳಗೆ ಸ್ಕಂದ ಇರ್ತಾನಷ್ಟೆ, ಹೀಗೆ ಅವನ ಪೂಜೆ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಈ ಉಡುಪಿಯ ಪ್ರಾಂತದ ಖ್ಯಾತ ವಿದ್ವಾಂಸರಾದಂತಹ ಕಾಪು ರಾಮನಾಥಾಚಾರ್ಯ ಅನ್ನೋರು ನಾಗ ಸಮೀಕ್ಷಾ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. 18 ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ ನಾಗಗಳ ಬಗ್ಗೆ ಏನು ಉಲ್ಲೇಖ ಬಂದಿದೆ ಅದನ್ನೆಲ್ಲ ಅವರು ವರ್ಣಿಸಿ ಅದರ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ.
ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ಕಡೆ ಅಷ್ಟೇ ನಾಗನ ಶರೀರದ ಒಳಗೆ ಅಂತರ್ಗತನಾಗಿ ಸ್ಕಂದ ಇರ್ತಾನೆ. ಉಳಿದ ಯಾವ ಕ್ಷೇತ್ರಗಳಲ್ಲಿಯೂ ಯಾವ ಪ್ರತಿಮೆಗಳಲ್ಲಿಯೂ ಕೂಡ ನಾಗನ ಸರ್ಪದ ಪ್ರತಿಮೆಗಳಲ್ಲಿ ಈ ಸ್ಕಂದನ ಉಪಾಸನೆ ಏನಿಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾರೆ ಅಂತ ಕೇಳಿ ಬಂತು. ನಾಗ ಸಮೀಕ್ಷಾ ಅನ್ನೋ ಗ್ರಂಥವನ್ನು ನಾನೇನು ಓದಿಲ್ಲ. ನೀವ್ಯಾರಾದರೂ ಅದ್ರ ಬಗ್ಗೆ ಮತ್ತಷ್ಟು ಕುತೂಹಲಿಗಳಾಗಿದ್ರೆ ಅದನ್ನು ಕೂಡ ನೋಡಬಹುದು. ಸ್ಕಂದನನ್ನ ಪ್ರತ್ಯೇಕವಾಗಿಯೇ ಪ್ರತ್ಯೇಕ ಪ್ರತೀಕದಲ್ಲೇ ಉಪಾಸನೆ ಮಾಡಬೇಕು. ಸ್ಕಂದನಿಗೆ ಒಂದು ಪ್ರತ್ಯೇಕ ವಿಗ್ರಹವೇ ಇರಬೇಕು, ನಾಗನಿಗೊಂದು ಪ್ರತ್ಯೇಕ ವಿಗ್ರಹವೇ ಇರಬೇಕು. ಈ ನಾಗನ ಒಳಗೆ ಆ ಸ್ಕಂದನನ್ನು ಉಪಾಸನೆ ಮಾಡೋದು ಅದು ಕೇವಲ ಆ ಕ್ಷೇತ್ರದಲ್ಲಿ ಅದೊಂದು ಕಡೆ ಮಾತ್ರ, ಉಳಿದ ಕಡೆ ಅದು ಸಲ್ಲದು ಅಂತ ನಾಗ ಸಮೀಕ್ಷಾ ಅನ್ನೋ ಗ್ರಂಥದಲ್ಲಿ ವರ್ಣಿತ ಆಗಿದೆ ಅನ್ನೋದನ್ನು ಹಿರಿಯ ವಿದ್ವಾಂಸರು ನನಗೆ ಉದಾಹರಣೆ ಮಾಡಿ ಹೇಳಿದರು. ಈ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾವು ಹೋಗ್ತೇವಲ್ಲ, ಅಲ್ಲಿ ಏನೇನು ದೈವ ಸನ್ನಿಧಿಗಳಿವೆ. ಹುತ್ತವಿದೆ, ಆ ಹುತ್ತದ ಸಮೀಪ ಅಥವಾ ಎದುರುಗಡೆ ಒಂದು ಪೀಠ ಇದೆ. ಆ ಪೀಠದಲ್ಲಿ ಏನಿದೆ ಅಂತ ನಾವು ಸಾಮಾನ್ಯವಾಗಿ ಗಮನಿಸಲಿಕ್ಕೆ ಹೋಗಿರೋದಿಲ್ಲ. ಪೀಠದ ಮೇಲ್ಭಾಗದಲ್ಲಿ 6 ಮುಖದ ಸ್ಕಂದ ಇದೆ. ಸ್ಕಂದ ಸುಬ್ರಹ್ಮಣ್ಯ ಇದ್ದಾನೆ. ಅವನು ಕೂಡ ಅಲ್ಲಿ ನಾಗದ ರೂಪದಲ್ಲಿ ಇಲ್ಲ. ಅವನ ಕೆಳಗೆ ವಾಸುಕಿ ಇದ್ದಾನೆ. ಅವನ ಕೆಳಗೆ ಆ ಪೀಠದಲ್ಲಿ ಶೇಷ ಇದ್ದಾನೆ. ಈ ವಾಸುಕಿ ಮತ್ತು ಶೇಷ ಇವರಿಬ್ಬರು ಮಾತ್ರ ನಾಗರೂಪದಲ್ಲಿದ್ದಾರೆ ಅನ್ನೋದನ್ನ ಆ ಸ್ಥಳದ ಒಬ್ರು ಅನುಭವಿ ಪುರೋಹಿತರು ಅದನ್ನು ಹೇಳಿದರು. ಯಾಕೆಂದ್ರೆ ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಆ ಕ್ಷೇತ್ರದಲ್ಲಿ ಭಗವಂತ ಅಥವಾ ಯಾವುದೋ ಒಬ್ಬ ದೇವತೆ ಯಾವ ರೂಪದಲ್ಲಿದ್ದಾನೆ, ಅವನ ಮೂಲ ಸ್ವರೂಪ ಏನು ಅಂತ ನೋಡುವ ಅವಕಾಶ ಸಾಮಾನ್ಯರಾದವರಿಗೆ ಸಿಕ್ಕಿರೋದಿಲ್ಲ. ಕ್ಷೇತ್ರದಲ್ಲಿ ಹೀಗಿದೆ ಅಂತ ವರ್ಣಿಸ್ತಾರೆ. ಈ ಸ್ಕಂದನನ್ನ ನಾವೇನಾದ್ರೂ ಉಪಾಸನೆ ಮಾಡುವಾಗ ಈ ಸ್ಕಂದಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕೃತಿಪತಿ ಪ್ರದ್ಯುಮ್ನ ಅಂತ ಅವನನ್ನ ಉಪಾಸನೆ ಮಾಡಬೇಕು. ಅದಕ್ಕೆ ಕಾರಣ ಏನು ಅಂದ್ರೆ, ಈ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಶಿವನ ಮಗನಾಗಿ, ಶಿವಪಾರ್ವತಿಯರ ಮಗನಾಗಿ ಏನು ಜನಿಸಿದ್ದಾನೆ, ಇವನು ಮೂಲತಃ ಮನ್ಮಥನ ಅಂಶ. ಇವನು 8ನೇ ಕಕ್ಷಾದಲ್ಲಿ, ತಾರತಮ್ಯ ಕಕ್ಷಾದಲ್ಲಿ 8ನೇ ತರಗತಿಯಲ್ಲಿ ಬರುವಂತಹ ಪ್ರದ್ಯುಮ್ನ ಈ ಮನ್ಮಥ ಏನಿದ್ದಾನೆ, ಅವನು ಹರಿಯ ಪುತ್ರನಾಗಿ ಒಮ್ಮೆ, ಹರನ ಪುತ್ರನಾಗಿ ಒಮ್ಮೆ, ಹೀಗೆ 2 ಬಾರಿ ಜನಿಸಿದ ಅಂತ ಕೇಳಿ ಬರ್ತದೆ. ಆ ಮನ್ಮಥನಲ್ಲಿ ಕೃತಿಪತಿಯಾದಂತಹ, ಕೃತಿ ಎಂಬ ಲಕ್ಷ್ಮೀ ರೂಪದ ಪತಿಯಾದ ಪ್ರದ್ಯುಮ್ನ ಇರೋದರಿಂದ ಸ್ಕಂದನಲ್ಲಿಯೂ ಕೂಡ ಕೃತಿಪತಿ ಪ್ರದ್ಯುಮ್ನನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಸರ್ಪಗಳ ಪೂಜೆ ಮಾಡುವಾಗ ಸರ್ವ ಸರ್ಪಾಂತರ್ಗತ ಅಥವಾ ಸರ್ಪ ಕುಲಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣಾಯ ನಮಃ ಅಂತ ಅವನನ್ನು ಉಪಾಸನೆ ಮಾಡಬೇಕು. ಹೀಗೆ ಈ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ಅಂತ ಇಷ್ಟೆಲ್ಲ ರೂಪಗಳೇನಿವೆ, ಅದಕ್ಕೆ ಅದರದೇ ಆದಂತಹ ಲಕ್ಷ್ಮೀದೇವಿಯ ರೂಪ ಒಂದು ಪತ್ನಿಯಾಗಿರ್ತದೆ. ಅನಿರುದ್ಧನಿಗೆ ಶಾಂತಿ, ವಾಸುದೇವನಿಗೆ ಮಾಯಾ, ಪ್ರದ್ಯುಮ್ನಿಗೆ ಕೃತಿ, ಮತ್ತೆ ಸಂಕರ್ಷಣನಿಗೆ ಜಯ. ಹೀಗೆ ಲಕ್ಷ್ಮೀದೇವಿಯ ರೂಪಗಳಿರ್ತವೆ ಅಂತ ಅನ್ನೋದನ್ನ ನಾವು ಹಿಂದೆ ಬೇರೆ ಕಡೆ ನೋಡಿದ್ದೇವೆ. ಹೀಗೆ ಅವರನ್ನು ಉಪಾಸನೆ ಮಾಡಬೇಕು. ನಮಗೆ ಈ ಉಪಾಸನೆಗೆ ಜ್ಯೋತಿಷಿಗಳಾದವರು, ಪುರೋಹಿತರಾದವರು ಕೆಲವು ಸರಿ ವಿಧಾನ ಮಾಡ್ತಾರಲ್ಲ. ನಮಗೆ ಯಾವುದೋ ಒಂದು ಉದ್ಯೋಗ, ವಿವಾಹ, ಸಂತಾನ ಇತ್ಯಾದಿಗಳಿಗೆ ನಮಗೇನಾದರೂ ವಿಘ್ನ ಬಂದಾಗ ನಾವು ಜ್ಯೋತಿಷಿಗಳನ್ನ, ಪುರೋಹಿತರನ್ನ ಸಂಪರ್ಕಿಸಿದಾಗ ಅವರು ಈ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ನಾಗನ ಆರಾಧನೆ ಮಾಡಿ ಬನ್ನಿ ಅಂತ ಹೀಗೆಲ್ಲ ಹೇಳಿರ್ತಾರೆ. ಅದು ಹಾಗಾದ್ರೆ ಏನ್ ಮಾಡಬೇಕು ಅಂತ ಕೆಲವು ಜ್ಯೋತಿಷಿಗಳನ್ನೇ, ಪುರೋಹಿತರನ್ನೇ ನಾನು ಕೇಳಿದೆ. ಈ ಹಿಂದೆ ಯಾವಾಗಾದ್ರೂ ನಾವಾಗ್ಲಿ, ನಮ್ಮವರಾಗ್ಲಿ, ಹಿರಿಯರಾಗ್ಲಿ ಯಾರಾದ್ರೂ ನಾಗಗಳ ಹತ್ಯೆ ಮಾಡಿದ್ರೆ ಆ ನಾಗಗಳ ಪ್ರಕೋಪದಿಂದಾಗಿ ಇಂಥ ಸಮಸ್ಯೆ ಆಗಿರ್ತದೆ. ಅದಕ್ಕಾಗಿ ಒಂದು ನಾಗಗಳ ಪ್ರತಿಮೆಯಲ್ಲಿ, ನಾಗದ ಒಂದು ಪ್ರತಿಮಾದಲ್ಲಿ, ಹೆಡೆ ಇರುವ ನಾಗನ ಪ್ರತಿಮಾದಲ್ಲಿ ಸರ್ವ ಸರ್ಪಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣ ಅಂತ ಅವನನ್ನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸರ್ಪಗಳಲ್ಲಿ ಅನೇಕ ಸರ್ಪಗಳಿವೆ. ಅದರಲ್ಲಿ ಆದಿಶೇಷ ಬಹಳ ಪ್ರಧಾನನಾದವನು. ಅವನು 5ನೇ ಕಕ್ಷಾದಲ್ಲಿ ಬರುವಂತಹ ದೊಡ್ಡ ದೇವತೆ. ಅನಂತರ ಈ ವಾಸುಕಿ, ಆ ಬಳಿಕ ಶಂಖಚೂಡ, ತಕ್ಷಕ ಮೊದಲಾದ, ಕಾರ್ಕೋಟಕ ಮೊದಲಾದ ಸರ್ಪಗಳಿದ್ದಾರೆ. ಪ್ರಧಾನರಾದವರು ವಾಸುಕಿ, ಅವನಿಗಿಂತ ಮುಂಚೆ ಆದಿಶೇಷ ಅಂತ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ಅದಕ್ಕಾಗಿಯೇ ಈ ಭಗವದ್ಗೀತಾದಲ್ಲಿ ಅನಂತಶ್ಚಾಸ್ಮಿ ನಾಗಾನಾಂ, ನಾನು ನಾಗಗಳಲ್ಲಿ ಅನಂತ ಎಂಬ ಹೆಸರಿನಿಂದಿದ್ದೇನೆ,
ಮತ್ತೆ ಸರ್ಪಾಣಾಮಸ್ಮಿ ವಾಸುಕಿ, ಸರ್ಪಗಳಲ್ಲಿ ವಾಸುಕಿ ಎಂಬ ರೂಪದಿಂದಿದ್ದೇನೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಈ ಸರ್ಪ ಮತ್ತು ನಾಗ ಅದರ ಬಗ್ಗೆನೂ ಕೂಡ ಈ ಒಂದು ಸಂದರ್ಭ ಬಂದಿರೋದ್ರಿಂದ ಸ್ವಲ್ಪ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟೆ. ಹಿಂದೆ ಒಂದೆರಡು ಸರಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಮತ್ತೊಂದು ಬಾರಿ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಸ್ಪಷ್ಟೀಕರಣ. ಅನೇಕ ಹೆಡೆಗಳುಳ್ಳದ್ದು ನಾಗ, ಒಂದೇ ಹೆಡೆ ಇದ್ದದ್ದು ಸರ್ಪ ಅಂತ ಹೀಗೆ ಕೆಲವರು ಅದನ್ನು ವ್ಯಾಖ್ಯಾನಿಸ್ತಾರೆ. ಏನು ಹೆಡೆಯೇ ಇಲ್ಲ ಅಂತದಕ್ಕೆ ಸರ್ಪ ಅಂತ ಕರೀತಾರೆ, ಹೆಡೆ ಇದ್ದದಕ್ಕೆ ನಾಗ ಅನ್ನಬೇಕು ಅಂತ ಇನ್ನು ಕೆಲವರು ಅದನ್ನ ವಿದ್ವಾಂಸರು ವರ್ಣಿಸೋದಿದೆ. ಆದರೆ ಕೋಶಗಳಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಕಾಣಿಸೋದಿಲ್ಲ. ಸರ್ಪ ಅಂತಂದ್ರೆ ತೆವಳಿಕೊಂಡು ಹೋಗೋದು ಅಂತ ಅರ್ಥ. ಸರ್ಪತೀತಿ ಸರ್ಪ, ನೆಲದ ಮೇಲೆ ತೆವಳಿಕೊಂಡು ಹೋಗುವಂಥವೆಲ್ಲವೂ ಕೂಡ ಸರ್ಪ ಅಂತ ಕರೆಸ್ಕೋತವೆ. ಅವುಗಳಿಗೆ ಅಧಿಪತಿಯಾದವನು ಈ ವಾಸುಕಿ, ನಾಗಗಳಿಗೆ ಅಧಿಪತಿಯಾದವನು ಶೇಷ ಅಂತ ಹೀಗೆ ಕಂಡು ಬರ್ತದೆ. ಹಾಗಾದ್ರೆ ಈ ನಾಗ ಮತ್ತೆ ಸರ್ಪ ಇವೆರಡೂ ಕೂಡ, ನಾಗ ಅನ್ನೋದು ಹೆಡೆ ಉಳ್ಳ ನಾಗಗಳು, ಸರ್ಪ ಅನ್ನೋದು ಹೆಡೆ ಇಲ್ಲದೆ ಇರುವ ನಾಗ ಅಂತ ಅರ್ಥ ನಿಮ್ಗೆ ಅಭಿಪ್ರೇತ ಅಲ್ಲ ಅಂತಾದ್ರೆ, ನಾಗಗಳಲ್ಲಿ ಶ್ರೇಷ್ಠ ಅನಂತ ಅಂತನೂ ಸರ್ಪಗಳಲ್ಲಿ ಶ್ರೇಷ್ಠ ವಾಸುಕಿ ಅಂತನೂ ಯಾಕೆ ಹೀಗೆ ವರ್ಣನೆ ಇದೆ ಅಂತ ಒಂದು ಪ್ರಶ್ನೆ ಬರಬಹುದು. ಇದನ್ನೆಲ್ಲ ಈ ಭಗವದ್ಗೀತಾದ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ 10ನೇ ಅಧ್ಯಾಯ ಮತ್ತೆ ಭಾಗವತದಲ್ಲಿಯೂ ಕೂಡ 11ನೇ ಸ್ಕಂದದಲ್ಲಿ ಏನು ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಅಧ್ಯಾಯ ಇದೆ, ಅವೆರಡನ್ನೂ ಕೂಡ ನಾವು ಈ ಭಗವದ್ಗೀತೆಯ ಪ್ರವಚನ ಮಾಡುವಾಗ ಭೀಷ್ಮ ಪರ್ವದಲ್ಲಿ ಶ್ರವಣ ಮಾಡಿದ್ದೇವೆ. ಅಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಹೇಳಿದ್ದೇನೆ. ಭಾಗವತ ಮತ್ತು ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳೇನಿವೆ, ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಮೊದಲಾದವರ ವ್ಯಾಖ್ಯಾನಗಳು, ಪ್ರಾಚೀನ ವ್ಯಾಖ್ಯಾನಗಳು, ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸರ್ಪಗಳ ಅನೇಕ ಪಂಗಡಗಳಿವೆ ಅಲ್ಲ, ಅನೇಕ ಪಂಗಡಗಳಲ್ಲಿ ಯಾವುದೋ ಒಂದು ಪಂಗಡಕ್ಕೆ ಈ ವಾಸುಕಿ ಅಂತನೋನು ಅಧಿಪತಿಯಾಗಿದ್ದಾನೆ. ಎಲ್ಲಾ ಸರ್ಪಗಳಿಗೂ, ಸರ್ವ ಸರ್ಪಗಳಿಗೂ ಕೂಡ ಅಧಿಪತಿಯಾಗಿ ಶೇಷ ಇದ್ದಾನೆ. ಅವನು ತಾರತಮ್ಯ ಕಕ್ಷಾದಲ್ಲಿ ಅತ್ಯಂತ ಜ್ಯೇಷ್ಠನಾದ್ರಿಂದ ಅವನನ್ನೇ ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ಉಳಿದವರೆಲ್ಲ ವಾಸುಕಿ ಮೊದಲಾದವರು ಇದ್ದಾರೆ. ಇದು ಹೇಗೆ ಅಂತಂದ್ರೆ, ಅವಾಗೊಮ್ಮೆ ಹೇಳಿದ್ದೆ ನಾನು, ಈ ಭೂಸೇನೆ, ಜಲಸೇನೆ, ವಾಯುಸೇನೆ ಅಂತ 3 ಸೈನ್ಯಗಳಿರ್ತವೆ. ಭೂಸೈನ್ಯಕ್ಕೊಬ್ಬ ನಾಯಕ ಇರ್ತಾನೆ, ಜಲಸೈನ್ಯಕ್ಕೊಬ್ಬ ನಾಯಕ, ವಾಯುಸೈನ್ಯಕ್ಕೊಬ್ಬ ನಾಯಕ ಇರ್ತಾನೆ. 3 ಸೈನ್ಯಗಳಿಗೆ ನಾಯಕನಾಗಿ ಪ್ರಧಾನ ದಂಡನಾಯಕರಾಗಿ ರಾಷ್ಟ್ರಪತಿ ಇವತ್ತು ನಮಗಿರ್ತಾನೆ. ಹೀಗೆ ಆ ರಾಷ್ಟ್ರಪತಿಯನ್ನ ಪ್ರಧಾನ ದಂಡನಾಯಕ ಅಂತ ಹೇಳುವ ಒಂದು ಹೇಳಿಕೆಯು, ಭೂಸೇನೆಯ ಜನರಲ್, ಆರ್ಮಿ ಜನರಲ್ ಏನಿರ್ತಾನೆ ಅವನನ್ನ ದಂಡನಾಯಕ ಅಂತ ಹೇಳುವ ಹೇಳಿಕೆಗಳು ಕೂಡ ಪರಸ್ಪರ ವಿರುದ್ಧ ಏನಲ್ಲ. ಯಾಕೆಂದ್ರೆ ಸೈನ್ಯದ ಒಂದು ತುಕಡಿಗೆ, ಒಂದು ವಿಭಾಗಕ್ಕೆ ಮಾತ್ರ ಅವನ ನಾಯಕ ಈ ಭೂಸೇನೆಯ ಜನರಲ್. ಒಟ್ಟಾರೆ 3 ಸೈನ್ಯಗಳಿಗೂ, ಸರ್ವ ಸೈನ್ಯಗಳಿಗೂ ಕೂಡ ದಂಡನಾಯಕ ಆದವನು ರಾಷ್ಟ್ರಪತಿ ಅಂತ. ಹೀಗೆ ಅವೆರಡೂ ಹೇಳಿಕೆಗಳ ನಡುವೆ ಹೊಂದಾಣಿಕೆಯನ್ನ ಮಾಡಬೇಕು. ಇದೊಂದು ನಾನು ಲೌಕಿಕವಾದಂತಹ ದೃಷ್ಟಾಂತ ಕೊಟ್ಟೆ ಅಷ್ಟೇ. ಇದನ್ನ ಭಾಗವತ ತಾತ್ಪರ್ಯದ ವ್ಯಾಖ್ಯಾನದಲ್ಲಿ ಆ ಟಿಪ್ಪಣಿಕಾರರೆಲ್ಲ ಸ್ಪಷ್ಟಪಡಿಸಿದ್ದಾರೆ. ಅದಿಲ್ಲದೆ ಹೋದ್ರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅದನ್ನೆಲ್ಲ ವಿವರಿಸೋದು ತುಂಬಾ ಕಷ್ಟ ಆಗಿಬಿಡ್ತದೆ. ಹೀಗೆ ನಾಗ ಅನ್ನೋದು ಹೆಡೆ ಉಳ್ಳ ನಾಗಗಳು, ಮತ್ತೆ ಸರ್ಪ ಅಂದ್ರೆ ಹೆಡೆ ಇಲ್ಲದೆ ಇರುವ ಸರ್ಪಗಳು, ಹಾವುಗಳು ಅಂತ ವ್ಯಾಖ್ಯಾನ ಏನಿದೆ ಅದು ಉಚಿತವಾಗಿ ಕಾಣಿಸೋದಿಲ್ಲ. ಅದಕ್ಕೇನಾದ್ರೂ ಅಂತ ಸೂಕ್ತವಾದಂತಹ ಕೋಶ ಯಾವುದಾದ್ರೂ ಉಪಲಬ್ಧ ಇದ್ರೆ ಮಾತ್ರ ಅದನ್ನು ಒಪ್ಪಬಹುದು. ಇಲ್ಲದೆ ಹೋದ್ರೆ ಯಾವುದೋ ಒಂದು ಗುಂಪಿಗೆ ಒಬ್ಬ ನಾಯಕ, ಸಕಲ ಗುಂಪುಗಳಿಗೂ ಮತ್ತೊಬ್ಬ ಶ್ರೇಷ್ಠನಾದವನು ನಾಯಕ ಅಂತ ಏನು ವಿವರಣೆ ಇದೆ ಅದನ್ನೇ ಒಪ್ಪಬೇಕು ಅಂತ ನಂದೊಂದು ಆಲೋಚನೆ ಇದೆ. ಈ ಶ್ರೀ ಕ್ಷೇತ್ರದಲ್ಲಿ ಪೂಜೆ ಹೇಗೆ ನಡೀತದೆ, ತಂತ್ರಸಾರಾಗಮ ರೀತ್ಯ ಪೂಜಾ ನಡೀತದೆ ಅಂತ ಅಲ್ಲಿ ಪುರೋಹಿತರಾದವರೊಬ್ಬರು ಹೇಳಿದರು. ಈ ನಿಮಗೆ ಕೆಲವು ಬಾರಿ ಜ್ಯೋತಿಷಿಗಳಾದವರು, ಪುರೋಹಿತರಾದವರು ಅಲ್ಲಿ ಒಂದು ಸರ್ಪವನ್ನ, ಬೆಳ್ಳಿಯ ಸರ್ಪವನ್ನು ತಗೊಂಡು ಹೋಗಿ ಅದನ್ನ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರಿ ಅಂತ ಹೇಳ್ತಾರಲ್ಲ, ಅಲ್ಲಿಯ ಕ್ಷೇತ್ರದ ಅರ್ಚಕರು ಆ ಹುತ್ತದ ಸನ್ನಿಧಾನದಲ್ಲಿ ಅದನ್ನ ಇಟ್ಟು ಪೂಜೆ ಮಾಡಿ ಕೊಡೋದಿಲ್ಲ ನಿಮಗೆ. ಕೇವಲ ಅದಕ್ಕೊಂದು ಹೂವೇರಿಸಿ ಕೊಟ್ಟು ಬಿಡ್ತಾರೆ. ಪೂರ್ಣ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯ ಸನ್ನಿಧಾನವನ್ನ ನಿಮ್ಮ ನಾಗನಲ್ಲಿ ತಂದು ನಿಮಗೆ ಪೂಜೆ ಮಾಡ್ಲಿಕ್ಕೆ ಅವ್ರು ಕೊಡೋದಿಲ್ಲ. ಕಾರಣ ಏನಂತಂದ್ರೆ, ಆ ಅರ್ಚಕರು ಆ ಸ್ಥಳದಲ್ಲಿ ಏನು ಮಡಿಯನ್ನ ಮೇಂಟೈನ್ ಮಾಡ್ತಾರೆ ಅದನ್ನ ಉಳಿದವ್ರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗೆ ಅಲ್ಲಿ ಪುರೋಹಿತರು ಮತ್ತು ಅರ್ಚಕರು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಯಾಕೆಂದ್ರೆ
ಅರ್ಚಕರಾದವರು ಅಲ್ಲಿ ಅರ್ಚಕ ವೃತ್ತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಸುಬ್ರಹ್ಮಣ್ಯ ಮಠದ ಶ್ರೀಗಳಿಂದ ಮಂತ್ರೋಪದೇಶ ಪಡ್ಕೊಳ್ಬೇಕು. ಅದು ಯಾವ ಮಂತ್ರೋಪದೇಶ ಅದೆಲ್ಲ ನನಗೆ ಈಗೇನು ಗೊತ್ತಿಲ್ಲ. ಅಂತೂ ಅವರಿಗೆ ಮಂತ್ರೋಪದೇಶ, ಪೂಜಾ ವಿಧಾನದ ದೀಕ್ಷೆ ಇವೆಲ್ಲ ಶ್ರೀಗಳಿಂದ ಆಗಬೇಕು. ಉಡುಪಿ ಕಡೆ ಪೀಠಿಕೆ ಮಡಿ ಅಂತ ಒಂದು ಮಡಿಯ ಒಂದು ಪ್ರಭೇದ ಇದೆ. ಈ ಕಡೆ ಘಟ್ಟದ ಮೇಲಿನ ಮಠಗಳಲ್ಲಿ, ಮಂದಿರಗಳಲ್ಲಿ ಅದಿರೋದಿಲ್ಲ. ಇಲ್ಲೇ ಅದು ಯಾವ್ದು ಶ್ರೇಷ್ಠ ಯಾವ್ದು ಕನಿಷ್ಠ ಅಂತ ವಿಚಾರಕ್ಕೆ ಈಗ ವೇದಿಕೆ ಅಲ್ಲ ಇದು. ಅಲ್ಲೊಂದು ಪ್ರಭೇದ, ಇಲ್ಲೊಂದು ಪ್ರಭೇದ. ಅದ್ರ ಬಗ್ಗೆ ಆ ಪೀಠಿಕೆ ಮಡಿ ಬಗ್ಗೆ ಮತ್ತೆ ಯಾವಾಗಾದ್ರೂ ಒಂದು ಬಾರಿ ಪ್ರವಚನದಲ್ಲಿ ನಾನು ಹೇಳ್ತೇನೆ. ಆ ಪೀಠಿಕೆ ಮಡಿ ಮಠಗಳಲ್ಲಿ ಸ್ವಾಮಿಗಳೇನು ಪೀಠಿಕೆ ಮಡಿ ಮಾಡ್ತಾರೆ ಅದೇ ಮಡಿಯನ್ನು ಇವರು ಕೂಡ ಮಾಡ್ತಾರೆ ಅಂತ ಈಗ ಅರ್ಥ. ಎಲ್ಲಿ ಯಾವುದೇ ಒಂದು ವಸ್ತುವನ್ನು ಇಡಬೇಕಾದ್ರೆ ಅಲ್ಲೆಲ್ಲ ಗೋಮಯದಿಂದ ನೆಲವನ್ನು ಸಾರಿಸಬೇಕು. ಆ ಪೀಠವನ್ನು ಇಡುವಾಗ ಮತ್ತೆ ಯಾವುದೇ ಉಪಕರಣಗಳನ್ನು ಇಡುವಾಗ ಗೋಮಯದಿಂದ ಸಾರಿಸಬೇಕು. ಹೀಗೆಲ್ಲ ಅದಕ್ಕೆ ವಿಧಾನಗಳಿವೆ. ಮತ್ತೆ ಅರ್ಚಕರಾದವರು ವಿವಾಹ ಮಾಡ್ಕೊಂಡಾದ್ಮೇಲೆ ಒಂದು ಸಂಗತಿಯನ್ನ ಆಚರಣೆ ಮಾಡಬೇಕಾಗ್ತದೆ. ತಮ್ಮ ಹೆಂಡತಿಯನ್ನ ಒಂದು ಬಾರಿ ಕ್ಷೇತ್ರಕ್ಕೆ ಕರ್ಕೊಂಡು ಬರಬೇಕು. ಗಂಡ ಹೆಂಡಂದಿರು ಸೇವಾ ಮಾಡಿ ಅಲ್ಲಿಂದ ಹೊರಟು ಬಿಡಬೇಕು. ಆಮೇಲೆ ಆ ಹೆಂಡತಿಯನ್ನ ಅರ್ಚಕರಾದವರು ಬೇರೆ ಊರಿನಲ್ಲೇ ಇಟ್ಟಿರಬೇಕು. ಸುಬ್ರಹ್ಮಣ್ಯ ಕ್ಷೇತ್ರದ ಪರಿಧಿಯಲ್ಲಿ ಅವರನ್ನು ಇಡುವಂತಿಲ್ಲ. ಮತ್ತೆಂದೂ ಕೂಡ ಆ ಹೆಂಡತಿ ಆ ಕ್ಷೇತ್ರಕ್ಕೆ ಬರಬಾರದು. ಈ ಪುರೋಹಿತ, ಈ ಅರ್ಚಕರೇ ಹೆಂಡತಿಯ ಭೇಟಿಗಾಗಿ, ಅವಳ ಕುಟುಂಬದ ಜೊತೆ ಇರ್ಲಿಕ್ಕಾಗಿ ಅಲ್ಲಿ ಹೋಗ್ಬೇಕಷ್ಟೆ. ಹಾಗಾದ್ರೆ ಇದಕ್ಕೇನು ವ್ಯವಸ್ಥೆ ಅಂತಂದ್ರೆ 4-5 ಜನ, 3-4 ಜನ ಇದಕ್ಕೆ ಅರ್ಚಕರಿರ್ತಾರೆ. ಒಬ್ಬ ಅರ್ಚಕ 15 ದಿವಸ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಅಲ್ಲಿಂದ ವಿರಾಮ ತಗೊಂಡು ತನ್ನ ಊರಿಗೆ ಆ ಹೆಂಡತಿಯ ಊರಿಗೆ ಹೊರಟೋಗ್ತಾನೆ. ಉಳಿದ 3-4 ಜನ ಪೂಜೆ ಮಾಡ್ತಾ ಇರ್ತಾರೆ. ಇನ್ನೊಂದು 15 ದಿವಸ ಆದ್ಮೇಲೆ ಮತ್ತೊಬ್ಬ ಅರ್ಚಕ ಹೋಗ್ತಾನೆ. ಆ ಹಿಂದಿನ ಅರ್ಚಕ ಇಲ್ಲಿ ಮರಳಿ ಬರ್ತಾನೆ. ಹೀಗೆಲ್ಲ ಅದಕ್ಕೊಂದೇನು ಪರ್ಯಾಯ ಕ್ರಮ ಮಾಡ್ಕೊಂಡಿದ್ದಾರೆ. ಅಂತೂ ಅವರು ಬ್ರಹ್ಮಚರ್ಯದಲ್ಲಿಯೇ ಪೂಜೆ ಮಾಡಬೇಕು. ಅವರ ಹೆಂಡತಿ ಒಂದು ಬಾರಿ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ಮತ್ತೆಂದೂ ಕ್ಷೇತ್ರಕ್ಕೆ ಬರಬಾರದು ಅಂತ ಹೀಗೆಲ್ಲ ನಿಯಮಗಳಿವೆ. ಮತ್ತೆ ಅವರು ದೇವಾಲಯದ ಆ ಆವರಣದಲ್ಲಿಯೇ ಒಂದು ಕೋಣೆಯಲ್ಲಿ ಇರಬೇಕು. ದೇವಾಲಯದ ಆವರಣದಿಂದ ಅವರು ಹೊರಗೆ ಹೋಗುವಂತೆಯೇ ಇಲ್ಲ. ಹೊರಗೇನಾದರೂ ಹೋದರೆ ಅವರು ಜನಿವಾರವನ್ನು ಬದಲಾಯಿಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಒಂದು ವೇಳೆ ಸಾಯಂಕಾಲ ಮಧ್ಯಾಹ್ನದ ಪೂಜೆ ಎಲ್ಲ ಮುಗಿಸಿದ್ರು, ಸಾಯಂಕಾಲ ಆವರಣದಿಂದ ಹೊರಗೆ ಹೋದ್ರು, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆವತ್ತು ಸಾಯಂಕಾಲ ಅವರು ಪೂಜೆ ಮಾಡುವಂತಿಲ್ಲ. ಯಾಕಂದ್ರೆ ಸಾಯಂಕಾಲ ಹೊಸ ಜನಿವಾರವನ್ನು ಹಾಕೊಳ್ಳಿಕ್ಕಿಲ್ಲ. ಮಾರನೇ ದಿವಸವೇ ಮತ್ತೆ ಯಜ್ಞೋಪವೀತವನ್ನು ಬದಲಾಯಿಸಿ ಸ್ನಾನ ಮಾಡಿ ಅವರು ಪೂಜೆ ಮಾಡಬೇಕು. ಇಷ್ಟೆಲ್ಲ ನಿಯಮಗಳಿವೆ. ಆದ್ರಿಂದ ಆ ಸುಬ್ರಹ್ಮಣ್ಯ ಕ್ಷೇತ್ರದ ಆ ಹುತ್ತದ ಸಮೀಪದಲ್ಲಿ ನೀವು ತಗೊಂಡು ಹೋಗುವ ನಾಗವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸನ್ನಿಧಾನವನ್ನು ತಂದು ನಿಮಗೆ ಅದಕ್ಕೆ ಅವರು ಪೂಜೆಗೆ ಅವಕಾಶ ಕೊಡೋದಿಲ್ಲ. ಅಲ್ಲಿ ಆ ಥರ ವಿದ್ಯುಕ್ತವಾದ ಸನ್ನಿಧಾನವನ್ನೇ ಅವ್ರು ತರೋದಿಲ್ಲ. ನಿಮ್ಮ ಸಮಾಧಾನಕ್ಕಾಗಿ ಅವರು ಆ ನಾಗದ ಮೇಲೆ ಒಂದೆರಡು ಹೂಗಳನ್ನು ಏರಿಸಿ ನಿಮಗೆ ಕೊಟ್ಬಿಡ್ತಾರಷ್ಟೆ. ಅದರಿಂದ ಆ ಪ್ರಾಣ ಪ್ರತಿಷ್ಠಾಪನೆ ಮೊದಲಾದವರು ಅವರು ಮಾಡಿರೋದಿಲ್ಲ. ಅದರಿಂದ ಅವರು ಮಾಡುವ ನಿಯಮಗಳನ್ನ ನಾವು ಅನುಸರಣೆ ಮಾಡದೆ ಹೋದ್ರೂ ಕೂಡ ನಮಗದರಿಂದ ಯಾವುದೇ ಬಾಧಕ ಆಗೋದಿಲ್ಲ. ಇದಕ್ಕಾಗಿ ಬೇಡ ಅಂತ ಅಲ್ಲಿ ಅರ್ಚಕರು ಮತ್ತೆ ಜ್ಯೋತಿಷಿಗಳು ಮೊದಲಾದವರು ಹೇಳ್ತಾರೆ. ನಾವು ಪೂಜೆ ಮಾಡಬೇಕಾದ್ರೆ ಹಾಗಾದ್ರೆ ಏನ್ ಮಾಡಬೇಕು, ಅದ್ರ ಬಗ್ಗೆ ಕೆಲವು ಸಂಗತಿಗಳನ್ನ ಈಗ ಹೇಳ್ತೇನೆ. ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಕ್ಷೇತ್ರಕ್ಕೆ ತಂದು ಹರಕೆ ರೂಪದಲ್ಲಿ ಆ ನಾಗ ಪ್ರತಿಮೆ ಅರ್ಪಿಸಬೇಕು. ಇದನ್ನೆಲ್ಲ ನಿಮ್ಮಲ್ಲಿ ಕೆಲವರು ಮಾಡಿದ್ದೀರಿ, ಗೊತ್ತಿದೆ ನಿಮಗೆ. ಮತ್ತೆ ನಾವು ಮನೆಯಲ್ಲಿ ಪೂಜೆ ಮಾಡುವಾಗ ಅದನ್ನು ಏನಂತ ಪೂಜೆ ಮಾಡಬೇಕು? ನಾಗನಿಗೆ ಒಂದು ಪ್ರತ್ಯೇಕ ಪ್ರತೀಕವೇ ಇರಬೇಕು, ಮತ್ತೆ ಸ್ಕಂದನಿಗೊಂದು ಪ್ರತ್ಯೇಕ ಪ್ರತೀಕವೇ ಇರಬೇಕು ಅಂತನ್ನೋದನ್ನ ಬಹುತೇಕ ಜನ ವಿದ್ವಾಂಸರು ಅಭಿಪ್ರಾಯಪಟ್ಟರು. ಒಬ್ಬ ವಿದ್ವಾಂಸರು ಹೇಳಿದಂತೆ ಒಂದೇ ನಾಗನ ಪ್ರತಿಮೆಯಲ್ಲಿ ಸ್ಕಂದನನ್ನು ಮತ್ತು ಉಳಿದೆಲ್ಲ ನಾಗಗಳನ್ನು ನಾವು ಆಹ್ವಾನಿಸಿ ಅದರಲ್ಲಿ ಪೂಜೆ ಮಾಡಬಹುದು ಅಂತ ಒಬ್ಬರು ಅಭಿಪ್ರಾಯಪಟ್ಟರು. ಆದ್ರೆ ಉಳಿದ ಅನೇಕ ಜನ ವಿದ್ವಾಂಸರು ಅಭಿಪ್ರಾಯಪಟ್ಟಂತೆ ಅದು ಸಾಧುವಾದದ್ದಲ್ಲ. ಯಾಕೆಂದ್ರೆ ಅಂಗಡಿಯಿಂದ ಒಂದು ಪ್ರತಿಮೆ ತಂದ ಮೇಲೆ ಅದನ್ನ ಪೂಜೆಗೆ ತರುವ ತನಕ ಅನೇಕ ವಿಧಾನಗಳಿವೆ. ಮೊದಲನೇದಾಗಿ ಆ ಲೋಹದ ಪ್ರತಿಮೆಯನ್ನು ತಯಾರು ಮಾಡುವಾಗ ಅದಕ್ಕೆ ಅನೇಕ ಆಯುಧಗಳ ಲೋಹದ ಉಳಿಗಳ ಪೆಟ್ಟು, ಬೆಂಕಿಯ ಸ್ಪರ್ಶ ಇತ್ಯಾದಿ ಆಗಿರ್ತದಲ್ಲ. ಅದಕ್ಕಾಗಿ ಮೊದಲು ಒಂದು ಯಾವುದಾದ್ರೂ ಹೋಮ ನಡೆದಾಗ ಹೋಮದ ಭಸ್ಮದಲ್ಲಿ ಅದಕ್ಕೆ ಅಭಿಷೇಕ ಮಾಡಬೇಕು ಆ ಪ್ರತಿಮೆಗೆ. ಅದಾದ ಮೇಲೆ ಆ ಪ್ರತಿಮೆಯನ್ನ ದೇವರ ಕೋಣೆಯಲ್ಲಿ ತಂದು ನೀರಿನಿಂದ ಅಭಿಷೇಕ ಮಾಡಿ ಯಾವ ಪ್ರತಿಮೆಯೋ
ಆ ಮಂತ್ರದಿಂದ ಅದರಲ್ಲಿ ಜಪ ಮಾಡಬೇಕು ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ. ಉದಾಹರಣೆಗೆ ಗಣಪತಿಯ ಪ್ರತಿಮೆ ಆದರೆ ಗಣಪತಿಯ ಮಂತ್ರ, ಶಿವನ ಪ್ರತಿಮೆ ಆದರೆ ಶಿವನ ಮಂತ್ರ, ಸ್ಕಂದನ ಪ್ರತಿಮೆ ಆದರೆ ಸ್ಕಂದನ ಮಂತ್ರ. ಹೀಗೆ ಒಂದೇ ಪ್ರತಿಮೆಯಲ್ಲಿ ಸ್ಕಂದನ ಪ್ರತಿಮೆಯ ಮಂತ್ರವನ್ನೂ ಜಪ ಮಾಡಿ ಮತ್ತೆ ನಾಗಗಳ ಮಂತ್ರವನ್ನೂ ಜಪ ಮಾಡಿ ಇಬ್ಬರೂ ದೇವತೆಗಳನ್ನ ಅದರಲ್ಲಿ ಸನ್ನಿಹಿತರನ್ನಾಗಿ ಮಾಡಲಿಕ್ಕೆ ಮತ್ತೆ ಅವರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಒಂದು ಸಮ್ಮತಿ ಇಲ್ಲ. ಆದ್ರಿಂದ ಒಂದೇ ಪ್ರತಿಮೆಯಲ್ಲಿ ಸ್ಕಂದನನ್ನು ಮತ್ತೆ ನಾಗಗಳನ್ನು ಇಬ್ಬರನ್ನೂ ಪೂಜಿಸ್ತೇವೆ ಅಂತ ಅನ್ನೋದು ಅಷ್ಟು ಸಾಧುವಾಗೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ನಾನು ವಿದ್ವಾಂಸರನ್ನ ಕೆಲವರನ್ನ ಕೇಳಿದೆ, ಮತ್ತೆ ನನಗೂ ಕೂಡ ಅದು ಸರಿಯಾಗಿ ಕಂಡಿತ್ತು. ಮೊದಲೇ ಈ ಸುಬ್ರಹ್ಮಣ್ಯನ ಕೂತ್ಕೊಂಡಿರುವಂತಹ ಅಥವಾ ನಿಂತ್ಕೊಂಡಿರುವಂತಹ ವಿಗ್ರಹಗಳು ಕೆಲವು ಸಿಗ್ತವೆ. ತಮಿಳುನಾಡಿನ ಕಡೆ ಸುಬ್ರಹ್ಮಣ್ಯನ ಪೂಜಾ ಬಹಳ ಮಾಡ್ತಾರೆ. ಆದ್ರಿಂದ ಕೈಯಲ್ಲಿ ಶಕ್ತಿಯಾಯುಧವನ್ನು ಹಿಡ್ಕೊಂಡಿರುವಂತಹ, ನವಿಲಿನ ವಾಹನವನ್ನು ಏರಿರುವಂತಹ, ಕೂತ್ಕೊಂಡಿರುವ ಅಥವಾ ನಿಂತ್ಕೊಂಡಿರುವ ವಿಗ್ರಹಗಳು ಸಿಗ್ತವೆ. ಅಂತಹ ವಿಗ್ರಹಗಳನ್ನು ತಂದು ಅವುಗಳಲ್ಲಿ ಸ್ಕಂದನ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಮತ್ತೆ ನಾಗನ ವಿಗ್ರಹವನ್ನು ತಂದು ಅದರಲ್ಲಿ ಈ ಪ್ರಾಣ ಪ್ರತಿಷ್ಠೆ ಮಾಡಬೇಕು, ನಾಗನ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಅದನ್ನ ಅವರು ಪೂಜಿಸ್ತಾ ಹೋಗಬೇಕು. ಈ ನಾಗನ ಪೂಜೆ ನಾವು ಈ ಉತ್ತರ ಕರ್ನಾಟಕದ ಅಥವಾ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಘಟ್ಟದ ಮೇಲಿನ ಕುಟುಂಬಗಳಲ್ಲಿ ಎಲ್ಲರೂ ಕೂಡ ಮಾಡ್ತೀವಿ. ಸ್ತ್ರೀಯರು ಕೂಡ ನಾಗನ ಪೂಜಾ ಮಾಡೇ ಮಾಡ್ತಾರೆ, ನಿಮಗೆ ಗೊತ್ತಿದೆ. ದಿನನಿತ್ಯ ಮಾಡ್ತಾರೆ, ಅಥವಾ ಸುಬ್ರಹ್ಮಣ್ಯ ಷಷ್ಠಿ ದಿವಸ, ಈ ನಾಗರ ಪಂಚಮಿ ದಿವಸ ಮಾಡ್ತಾರೆ. ಆದ್ರೆ ಉಡುಪಿಯ ಕಡೆಗಳಲ್ಲಿ ಆ ಸ್ತ್ರೀಯರು ನಾಗನ ಪೂಜಾ ಮಾಡೋದು ಕಂಡು ಬರೋದೇ ಇಲ್ಲ. ಅವರು ನಾಗನ ಪೂಜಾ ಮಾಡುವಂತಿಲ್ಲ, ಅವ್ರ ಗಂಡಂದ್ರೆ ಮಾಡಬೇಕು. ಆ ನಿಷ್ಠೆ, ಮಡಿಯ ಮೇಲಿಗೆಲ್ಲವೂ ಕೂಡ ಅವರಿಗೆ ಸಾಧ್ಯ ಆಗುವಂಥದ್ದು. ಮತ್ತೆ ಉಡುಪಿ ಕಡೆಗಳಲ್ಲಿ ನಾಗಬನ ಅಂತ ಇರ್ತದೆ, ನಿಮಗೆ ಗೊತ್ತಿರ್ತದೆ. ಆ ನಾಗಬನಕ್ಕೂ ಕೂಡ ಅವ್ರು ಯಾರು ಹೋಗುವಂತಿಲ್ಲ. ಉಡುಪಿ ಕಡೆ ಸಂಪ್ರದಾಯ ಹೀಗಿದೆ, ಘಟ್ಟದ ಮೇಲಿನ ಸಂಪ್ರದಾಯಗಳು ಹೀಗಿವೆ. ಈ ಸ್ಕಂದನ ಪೂಜೆ ಮಾಡಬೇಕಾದ್ರೆ ಒಂದು ವಿಶಿಷ್ಟವಾದಂತಹ ಪ್ರತೀಕ ಕೂಡ ಸಿಗುತ್ತದೆ ಅಂತ ಅನ್ನೋದು ನನಗೆ ತಿಳಿದು ಬಂತು. ನಿಮ್ಗೆ ಯಾರಿಗಾರು ಅನುಕೂಲ ಆದ್ರೆ ಅದನ್ನು ಕೂಡ ಏರ್ಪಾಡು ಮಾಡ್ಕೊಳ್ಬಹುದು. ಈ ಸುಬ್ರಹ್ಮಣ್ಯ ಕ್ಷೇತ್ರದಿಂದ 6-7 ಕಿಲೋಮೀಟರ್ ದೂರದಲ್ಲಿ ಕುಮಾರ ಪರ್ವತ ಅಂತ ಒಂದು ಪರ್ವತ ಇದೆ. ಆ ಕುಮಾರ ಪರ್ವತದಲ್ಲಿ ಮತ್ತು ಅದರ ಪಕ್ಕದಲ್ಲಿರುವಂತಹ ಅಥವಾ ಅದರ ಎದುರಿಗಿರುವಂತಹ ಸಿದ್ಧ ಪರ್ವತದಲ್ಲಿ ಮಧ್ವಾಚಾರ್ಯರ ತಮ್ಮ ವಿಷ್ಣು ತೀರ್ಥ ಅನ್ನುವರು ಈಗಲೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಅವರೇ ಸೋದೆ ಮಠದ ಮತ್ತು ಸುಬ್ರಹ್ಮಣ್ಯ ಮಠದ ಮೂಲ ಪುರುಷರು. ಮುಂದೊಮ್ಮೆ ಮತ್ತೆ ಅವರು ಕೆಳಗಿಳಿದು ಬಂದು ಎಲ್ಲರಿಗೂ ಕಾಣಿಸ್ತಾರೆ, ತತ್ವ ಪ್ರಚಾರ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆ ಕುಮಾರ ಪರ್ವತ ಅಂತ ಏನಿದೆಯಲ್ಲ, ಅಲ್ಲಿಗೆ ಒಂದು 6-7 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು. ಅಲ್ಲಿ ಬೇರೆ ಮಾರ್ಗ ಇಲ್ಲ. ಅಲ್ಲಿ ಈ ನೆಲವನ್ನ ಅಗೆದ್ರೆ ಆ ಕುಮಾರ ಪರ್ವತದ ಮೇಲ್ಭಾಗದಲ್ಲಿ ಅಲ್ಲಿ ಒಂದು ರೀತಿಯಾದಂತಹ ಲಿಂಗ ಸಿಗ್ತದೆ. ಲಿಂಗ ಅಂದ್ರೆ ಶಿವಲಿಂಗ ಅಂತಲ್ಲ ಅದು. ಅದನ್ನ ನಾನು ಕೂಡ ಕಣ್ಣಾರೆ ನೋಡಿಲ್ಲ, ಇನ್ನು ನೋಡಿದ್ಮೇಲೆ ಅದು ಗೊತ್ತಾಗಬೇಕಷ್ಟೇ. ಕೇವಲ ಒಬ್ಬರು ಪುರೋಹಿತರು ಅದ್ರ ಬಗ್ಗೆ ವರ್ಣನೆ ಹೇಳಿದ್ರು, ನನ್ನ ಮನಸ್ಸಿಗದು ನಿಲುಕಲಿಲ್ಲ. ಅದು ಸ್ಕಂದನ ಪ್ರತೀಕ. ಅದರಲ್ಲಿ ಈ ಶಾಲಗ್ರಾಮದಷ್ಟು ಅಲ್ಲದೆ ಹೋದ್ರೂ ಕೂಡ ಅಂಗಡಿಯಿಂದ ತಂದ ಪ್ರತಿಮೆಗಳಿಗಿಂತ ಹೆಚ್ಚಿನ ಒಂದು ಸನ್ನಿಧಾನ ಇರ್ತದೆ. ಅದನ್ನ ಸ್ಕಂದನ ಪ್ರತೀಕ ಅಂತ ಪೂಜೆ ಮಾಡಬೇಕು ಅಂತ ಒಬ್ರು ಆ ಸ್ಥಳದಲ್ಲೇ ಆಶ್ಲೇಷ ಬಲಿ ಮೊದಲಾದವುಗಳನ್ನ ನಿತ್ಯ ಜನರಿಗೆ ಮಾಡಿಸುವಂತ ಒಬ್ರು ವಿದ್ವಾಂಸರು ಆದಂತಹ ಪುರೋಹಿತರು ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಓದಿದವರು. ಅವರು ಅದ್ರ ಬಗ್ಗೆ ವಿವರಿಸಿ ಹೇಳಿದರು. ಒಂದು ಬೆಳ್ಳಿಯ ನಾಗನ ಪ್ರತಿಮೆ ಮಾಡಿಸ್ಬೇಕು. ಅದು ಹೇಗಿರಬೇಕು ಅಂದ್ರೆ, ನಾವು ಕೆಲವು ಬಾರಿ ನೋಡಿರ್ತೀವಿ, ನಿಮ್ಗೆ ಅದು ಗೊತ್ತಿರ್ತದೆ. ಈ ಶಿವಲಿಂಗವನ್ನ, ಒಂದು ಕಪ್ಪಾದಂತಹ ಶಿವನ ಲಿಂಗವನ್ನ ಬೆಳ್ಳಿಯ ನಾಗದಲ್ಲಿ ಇಡ್ತಾರೆ. ಆ ಮೇಲ್ಗಡೆ ಹೆಡೆ ಇರ್ತದೆ, ಆ ಹೆಡೆಯ ನೆರಳಿನಲ್ಲಿ ಆ ಲಿಂಗವನ್ನು ಇಡ್ಲಿಕ್ಕೆ ಬರುವಂತಹ ಒಂದು ಸ್ಥಳಾವಕಾಶ ಇರ್ತದೆ. ಅಲ್ಲಿ ಆ ಲಿಂಗವನ್ನು ಇಡ್ತಾರೆ. ಅದನ್ನು ಪೀಠದಲ್ಲಿಟ್ಟು ಪೂಜೆ ಮಾಡ್ತಿರ್ತಾರೆ. ಅನೇಕ ಕಡೆ ನೀವು ಇದನ್ನು ನೋಡಿರ್ತೀರಿ. ಆ ತರ ಈ ನಾಗನ ಒಂದು ಬೆಳ್ಳಿಯ ನಾಗವೊಂದನ್ನು ಮಾಡಿಸಿ ಅದರಲ್ಲಿ ಈ ಸ್ಕಂದನ ಈ ಒಂದು ನೈಸರ್ಗಿಕ ವಿಗ್ರಹ ಏನಿದೆ ಇದನ್ನು ಇಡ್ಲಿಕ್ಕೆ ಬರುವಂತೆ ಮಾಡಿಸಿ ಅದಕ್ಕೆ ಹಾಲಿನ ಅಭಿಷೇಕ ಮೊದಲಾದವುಗಳನ್ನು ಮಾಡಬೇಕು. ಇದು ಬಹಳ ವಿಶೇಷ. ಅಲ್ಲಿಯೇ ಹೋಗಿ ತಂದ್ರೆ ಮತ್ತು ಅದು ಆಧ್ಯಾತ್ಮಿಕ ಐಹಿಕ ಪ್ರಗತಿಗೆ ಕಾರಕ ಅಂತ ಆ ವಿದ್ವಾಂಸರು ಅಭಿಪ್ರಾಯಪಟ್ಟರು. ಹೀಗೆ ಸ್ಕಂದನ ಪ್ರತೀಕವನ್ನ ಈ ತರ ಪ್ರತ್ಯೇಕವಾಗಿ ಪೂಜೆ ಮಾಡೋದು ಉಚಿತವಾಗಿ ಕಾಣಿಸ್ತದೆ ನನಗೆ. ಇಷ್ಟಾದ್ರೂ ಕೂಡ ನನ್ನ ಅಭಿಪ್ರಾಯವೊಂದನ್ನು ಹೇಳ್ತೇನೆ. ಈ
ಉಳಿದ ಅನೇಕ ಜನ ವಿದ್ವಾಂಸರು, ಪುರೋಹಿತರು, ಜ್ಯೋತಿಷಿಗಳು ಎಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳು ಹೇಳಿದರು. ನಮ್ಮ ಮನೆಯಲ್ಲಿ ಯಾವ ತರ ಸಂಪ್ರದಾಯ ಇದೆ, ಅವರವರ ಮನೆಗಳಲ್ಲಿರುವಂತಹ ಸಂಪ್ರದಾಯಗಳನ್ನ ಅವರವರು ಆಚರಿಸೋದು ಒಳ್ಳೆಯದು ಅಂತ ನಾನು ಮೊದಲಿಂದ ಹೇಳ್ತಿದ್ದೆ. ಯಾವ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು, ಯಾವ ಥರದ ಮಡಿ ಮೇಲ್ಗೆಗಳನ್ನು ಆಚರಣೆ ಮಾಡಬೇಕು, ಅದೆಲ್ಲವನ್ನೂ ಕೂಡ ನಾವು ನಮ್ಮ ನಮ್ಮ ಮನೆಗಳ ವಾತಾವರಣಕ್ಕೆ, ನಮ್ಮ ಹಿನ್ನೆಲೆಗೆ ತಕ್ಕಂತೆ ಮಾಡಬೇಕು. ಬ್ರಾಹ್ಮಣರಾದವರು, ಬ್ರಾಹ್ಮಣರಲ್ಲದೆ ಇದ್ದವರು, ಬ್ರಾಹ್ಮಣರಲ್ಲೇ ಮಾಧ್ವರು, ಸ್ಮಾರ್ತರು, ಶ್ರೀವೈಷ್ಣವರು ಮೊದಲಾದವರಿದ್ದಾರೆ. ಮಾಧ್ವರಲ್ಲೇ ಘಟ್ಟದ ಕೆಳಗಿನವರು, ಘಟ್ಟದ ಮೇಲಿನವರು ಅನ್ನುವಂಥ ವಿಭಾಗಗಳಿಂದಾಗಿ ಮತ್ತಷ್ಟು ಮಡಿ ಮೇಲ್ಗೆಗಳಲ್ಲಿ, ಆಚಾರ ಕ್ರಮಗಳಲ್ಲಿ ವ್ಯತ್ಯಾಸ ಇದೆ. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ, ಮನೆತನಕ್ಕೆ ಹೊಂದಾಣಿಕೆ ಆಗುವ ಆಚಾರ ವಿಚಾರಗಳನ್ನೇ ಮಾಡಬೇಕು. ಅಂಥ ಸ್ತೋತ್ರ, ಮಂತ್ರ ಮೊದಲಾದವುಗಳನ್ನೇ ಅವರು ಪಾರಾಯಣದಲ್ಲಿ ರೂಢಿಸ್ಕೊಳ್ಬೇಕು ಕೂಡ. ಈ ಹಿಂದೆ ಅದನ್ನು ಹೇಳಿದ್ದೆ. ಹಾಗಾಗಿ ಈ ಸ್ಕಂದನನ್ನ ಆರಾಧನೆ ಮಾಡಿದ್ರಿಂದ ನಾಗಗಳ ದೋಷ ಏನಾದರೂ, ನಾಗಹತ್ಯೆ ಮೊದಲಾದ ಮಾಡಿದ್ದ ದೋಷ ಏನಾದರೂ ಇದ್ರೆ ಅದಕ್ಕೂ ಕೂಡ ಪರಿಹಾರ ಸಾಧ್ಯ ಅಂತ ಯಾರಾದರೂ ಹಿರಿಯ ವಿದ್ವಾಂಸರಾದವರು ಏನಾದರೂ ಹೇಳಿದ್ರೆ, ಆ ಥರ ಆ ನಾಗನ ಪ್ರತಿಮಾದಲ್ಲೇ ಸ್ಕಂದನನ್ನು ಕೂಡ ಅವರು ಇಟ್ಕೊಂಡು ಮಾಡಬಹುದು ಅಂತ ಕಾಣಿಸ್ತದೆ. ಆದ್ರೆ ವೈಯಕ್ತಿಕವಾಗಿ ನಾನು ಮಾಡೋದಾದ್ರೆ ಸ್ಕಂದನ ಪ್ರತಿಮೆಯೊಂದನ್ನು ಬೇರೆಯೇ, ನಾಗನ ಪ್ರತಿಮೆಯೊಂದನ್ನು ಬೇರೆಯೇ ಇಟ್ಕೊಂಡು ಪ್ರತ್ಯೇಕವಾದ ಉಪಾಸನೆಗಳನ್ನೇ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ ಹೊರತು, ಒಂದರಲ್ಲೇ ಸ್ಕಂದನನ್ನು, ನಾಗರನ್ನು ಇಬ್ಬರನ್ನು ಕೂಡ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ಆವಾಹಿಸಿ ಪೂಜೆ ಮಾಡೋದು ನನಗೆ ಸಮ್ಮತ ಅಲ್ಲ. ಆದ್ರೆ ಅವರವರ ಸಂಪ್ರದಾಯಗಳು, ಪರಂಪರೆಗಳು ಮುಖ್ಯ. ಹಾಗೆ ಅದನ್ನು ಮುನ್ನಡೆಸೋದು ಒಳ್ಳೆಯದು. ಈ ಸ್ಕಂದನ ಉಪಾಸನೆ ಮಾಡೋ ಪ್ರಸಂಗ ಯಾಕೆ ಬರ್ತದೆ ಅದು ನಮಗೆ ಗೊತ್ತಿರಲಿ. ಈಗ ಉದ್ಯೋಗ, ವಿವಾಹ, ಸಂತಾನ ಮೊದಲಾದವುಗಳಿಗೆ ನಾಗ ಆಯ್ತು. ಮತ್ತೆ ಸ್ಕಂದನ ಉಪಾಸನೆಯಿಂದ ನಮಗೆ ಸಿಗುವಂಥದ್ದೇನು ಅಂತಂದ್ರೆ, ನಾನು ಅದನ್ನ ಕೇಳಿದ್ದೇನೆ. ಕೆಲವರು ಪುರೋಹಿತರಾದವರು, ಜ್ಯೋತಿಷಿಗಳಾದವರು ಯಾರಿಗಾದ್ರೂ ಚರ್ಮದ ರೋಗ ಇದ್ರೆ, ಶರೀರದ ಮೇಲೆಲ್ಲ ಅನೇಕ ಕಡೆ ಈ ಚರ್ಮದ ಅನೇಕ ಗಂಟುಗಳು ಇಂಥದೆಲ್ಲ ಕಂಡು ಬಂದ್ರೆ, ವಿಪರೀತ ಪ್ರಮಾಣದಲ್ಲಿ ಮೊಡವೆ ಇತ್ಯಾದಿಗಳು ಕಂಡು ಬಂದ್ರೆ, ಇದೆಲ್ಲ ಸ್ಕಂದನ ಕೋಪದಿಂದ ಆಗಿರುವಂಥದ್ದು. ಅದರಿಂದ ನೀವು ಸ್ಕಂದನ ಪೂಜಾ ಮಾಡ್ರಿ ಅಂತ ಅವರಿಗೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಹಾಗೆ ಸ್ಕಂದನ ಪೂಜಾ ಮಾಡುವಾಗ ಅವರೆಲ್ಲರೂ ಕೂಡ ನಾಗನ ಪ್ರತಿಮೆಯನ್ನೇ ಇಟ್ಕೊಂಡೇ ಮಾಡಿಬಿಡ್ತಾರೆ. ಅದರ ಬದಲು ಸ್ಕಂದನ ನಿಂತಿರುವ ಅಥವಾ ಕೂತ್ಕೊಂಡಿರುವಂಥ ಅಥವಾ ಆ ಕುಮಾರ ಪರ್ವತದಲ್ಲಿ ಸಿಗುವಂಥ ಒಂದೇನು ಸ್ಕಂದನ ಪ್ರತ್ಯೇಕವಾದ ನೈಸರ್ಗಿಕ ವಿಗ್ರಹ ಇದೆ, ಅದನ್ನೇ ಬಳಸಿ ಪೂಜಾ ಮಾಡೋದು ಉಚಿತ. ಹೀಗೆ ಸ್ಕಂದನ ಪೂಜೆಯಿಂದ ಚರ್ಮರೋಗದ ಪರಿಹಾರ ಮತ್ತೆ ಸಂಪತ್ತು ಇತ್ಯಾದಿಗಳೆಲ್ಲವೂ ಕೂಡ ಸಾಧ್ಯ ಆಗ್ತವೆ. ಮತ್ತೆ ಈ ನಾಗಗಳ ಪೂಜೆಯಿಂದಲೂ ಕೂಡ ಇವೆಲ್ಲವೂ ಸಾಧ್ಯ ಆಗ್ತವೆ. ಉದ್ಯೋಗ, ವಿವಾಹ, ಸಂತಾನ, ಆರೋಗ್ಯ ಮೊದಲಾದೆಲ್ಲವೂ ಕೂಡ ಇವೆಲ್ಲಾ ಉದ್ದೇಶಗಳು ಇಬ್ಬರ ಆರಾಧನೆಯಿಂದಲೂ ಸಾಧ್ಯ ಆಗ್ತವೆ ಅಂತ ಈ ವಿದ್ವಾಂಸರು ಮೊದಲಾದವರು ನನಗೆ ತಿಳಿಸಿದರು. ಸ್ಕಂದನನ್ನ ನಾನು ಮನ್ಮಥನ ಅವತಾರಭೂತನಾದವನು ಅಂತ ಹೇಳಿದ್ನಲ್ಲ, ಮನ್ಮಥನಾಗಿ ವಿಷ್ಣುವಿನಿಂದ ಜನಿಸಿದ್ದ, ಸ್ಕಂದನಾಗಿ ಶಿವನಿಂದ ಜನಿಸಿದ್ದ ಅಂತ ಹೇಳಿ. ಈ ಸ್ಕಂದ ಮತ್ತೆ ಇಂದ್ರ ಇಬ್ರು ಕೂಡ 8ನೇ ಕಕ್ಷಾದಲ್ಲಿ ಬರುವಂತವರು. ಇಬ್ರು ಕೂಡ ಈ ಮನಸ್ಸಿಗೆ ಅಭಿಮಾನಿಗಳಾದಂತಹ ದೇವತೆಗಳು. ಸ್ಥೂಲ ಮನಸ್ಸಿಗೆ ಅಭಿಮಾನಿಯಾದವನು ಇಂದ್ರ. ಆ ಇಂದ್ರನ ಸಮಾನನಾದಂತಹ ಈ ಮನ್ಮಥ ಅಥವಾ ಸ್ಕಂದನು ಕೂಡ ಸ್ಥೂಲ ಮನಸ್ಸಿಗೆ ಅಭಿಮಾನಿಯಾದವನು. ಅದರಿಂದ ಮನೋನಿಯಾಮಕನಾದಂತಹ ಸ್ಕಂದನ ಪೂಜೆಯಿಂದ ಭಗವಂತನ ತತ್ವಜ್ಞಾನ ಮತ್ತೆ ಸಂಪತ್ತು, ಉದ್ಯೋಗ, ವಿವಾಹ ಇತ್ಯಾದಿಗಳೆಲ್ಲವೂ ಕೂಡ ಆಗಲಿಕ್ಕೆ, ಏಕಾಗ್ರತೆ ಬರಲಿಕ್ಕೆ ತುಂಬಾ ಅನುಕೂಲಕರವಾದಂತಹ ಉಪಾಸನೆಯೇ ಅದು. ಮತ್ತೆ ಸ್ಕಂದನೂ ಕೂಡ ದೇವ ಸೈನ್ಯದ ಅಧಿಪತಿ. ಇಂದ್ರನೇ ಅವನಿಗೆ ಅಭಿಷೇಕ ಮಾಡಿಸಿದ್ದ ಅಂತ ಹೇಳಿ ಈ ಮಹಾಭಾರತದ ವನಪರ್ವದಲ್ಲಿ ಅದರ ಬಗ್ಗೆ ಬೇಕಾದಷ್ಟು ಉಲ್ಲೇಖ ಕಂಡಿವೆ. ಮತ್ತೆ ನಮಗೆ ಗೊತ್ತಿರಬೇಕು, ಸ್ಕಂದ, ಗಣಪತಿ ಇವರೆಲ್ಲರೂ ಸೇರಿ ಎಲ್ಲಾ ದೇವತೆಗಳು ಕೂಡ ವಿವಾಹಿತರಾದವರೇ. ಯಾವ ದೇವತೆಯೂ ಕೂಡ ಅವಿವಾಹಿತನಾದವನಲ್ಲ. ಸನಕ, ಸನಂದನ ಹೀಗೆ ಮೊದಲಾದವರನ್ನು ಹೊರತುಪಡಿಸಿದರೆ, ಕೆಲವೇ ಜನರನ್ನು ಹೊರತುಪಡಿಸಿದರೆ, ಯೋಗಿಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲಾ ದೇವತೆಗಳು ಕೂಡ ವಿವಾಹಿತರಾದವರೇ. ದೇವಾ ಸಜಾಯ ಮುಚ್ಚಂತೆ, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲ ದೇವತೆಗಳು ಕೂಡ ಸಪತ್ನೀಕರಾಗಿ ಸಾಧನೆ ಮಾಡಿ ಸಪತ್ನೀಕರಾಗಿ ಮುಕ್ತಿಗೆ ಹೋಗ್ತಾರೆ. ವಿಜಾಯ ಏವ ಯೋಗೀಶಾಹ. ಸನಂದನ, ಸನತ್ಸುಜಾತ, ಸನಕ ಮೊದಲ ಯೋಗಿಗಳು ಮಾತ್ರ
ಪತ್ನಿ ರಹಿತರಾಗಿ ಸಾಧನೆ ಮಾಡಿ ಪತ್ನಿ ಮುಕ್ತಿಯಲ್ಲಿ ಅವರು ಪತ್ನಿ ರಹಿತರಾಗಿ ಇರ್ತಾರೆ. ಉಳಿದೆಲ್ಲ ದೇವತೆಗಳು ಮುಕ್ತಿಯಲ್ಲೂ ಕೂಡ ಸಪತ್ನಿಕರಾಗಿ ಇರ್ತಾರೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಸಂಸಾರದಲ್ಲೇ ಅವತಾರ ಮಾಡುವಾಗ ಅವರು ಕೆಲವು ಬಾರಿ ಬ್ರಹ್ಮಚಾರಿಗಳಾಗಿಯೂ ಇರುವಂತ ಸಾಧ್ಯತೆ ಇರ್ತದೆ. ಈಗ ರಾಘವೇಂದ್ರ ಸ್ವಾಮಿಗಳನ್ನು ಒಬ್ಬ ದೇವತೆ ಅಂತ ಹೇಳ್ತೇವೆ. ಅವರು ಮೂಲತಃ ಸಪತ್ನಿಕರಾಗಿಯೇ ನಾಳೆ ಮುಕ್ತಿಗೆ ಹೋಗುವಂತವ್ರು. ಆದ್ರೆ ಇಲ್ಲಿ ಅವರು ಸನ್ಯಾಸಿಯಾಗಿ ಜನಿಸಿದ್ರಲ್ಲ, ಹಾಗೆ ಈ ಮನ್ಮಥ ಅಥವಾ ಸ್ಕಂದನಾಗಿ ಅವನು ಜನಿಸಿದಾಗ ಸಪತ್ನಿಕನಾಗೇ ಇದ್ದ. ಅವನು ಈ ಸನತ್ ಕುಮಾರ ಅಂತ ಒಂದು ರೂಪದಿಂದ ಅವತಾರ ಮಾಡಿದ. ಬ್ರಹ್ಮಚರ್ಯ, ಅವಾಗ ಮಾತ್ರ ಅವನು ಬ್ರಹ್ಮಚಾರಿಯಾಗಿದ್ದ. ಹೀಗೆ ಮೂಲತಃ ಅವರ ಸ್ವರೂಪ ಏನೇ ಇರಲಿ, ಕೆಲವು ಬಾರಿ ಅವತಾರ ಮಾಡಿದಾಗ ಆ ಮೂಲ ಸ್ವರೂಪಕ್ಕಿಂತ ಭಿನ್ನವಾಗಿ ಈ ದೇವತೆಗಳು ಮೊದಲಾದವರು ಕಾಣಿಸ್ಕೊಳ್ಳೋದಿದೆ. ಅದ್ರ ಬಗ್ಗೆನೂ ಕೂಡ ನಮಗೊಂದು ಗಮನ ಇರಬೇಕು. ದೇವ ಸೈನ್ಯದ ಅಧಿಪತಿ ಆದ್ದರಿಂದ, ಮಹಾಪರಾಕ್ರಮಿ ಆದ್ದರಿಂದ ಅವನು ಈ ಉದ್ಯೋಗ, ಮನುಷ್ಯನ ಉದ್ಯೋಗ, ವಿವಾಹ, ಸಂತಾನ ಇತ್ಯಾದಿಗಳಿಗೆ ಪ್ರಸಾದ ಮಾಡುವವನು, ಅನುಗ್ರಹ ಮಾಡುವವನು ಅಂತ ಅನ್ನೋದನ್ನ ಇಲ್ಲಿ ನಾವು ಕಂಡುಕೋಬೇಕು. ಅಂತೂ ಹೀಗೆ ಸ್ಕಂದನ ಬಗ್ಗೆ ಮತ್ತೆ ನಾಗಗಳ ಬಗ್ಗೆ ನಾನು ಏನೇನು ಹೇಳಬೇಕಾಗಿತ್ತು ಅದನ್ನೆಲ್ಲ ಹೇಳಿ ಮುಗಿಸಿದ್ದೇನೆ. ಇದ್ರ ಬಗ್ಗೆ ಇಲ್ಲಿ ತನಕ ಏನು ಅನ್ವೇಷಣೆ ಮಾಡಿದೆ ಅದು ಒಂದು ಹಂತಕ್ಕೆ ಮುಗಿದಿದೆ. ಆದರೆ ಯಾವ ಅನ್ವೇಷಣೆ, ಯಾವುದೇ ಒಂದು ಆಲೋಚನೆಯೂ ಕೂಡ ಸಂಪೂರ್ಣವಾಗಿ ಯಾವತ್ತೂ ಮುಗಿದಿರೋದಿಲ್ಲ. ಇನ್ನೂ ಅನೇಕ ಸುಳಾದಿಗಳು ಅಂಥವಿಂಥವು ಏನಾದರೂ ನನ್ನ ಗಮನಕ್ಕೆ ಬಂದರೆ ಅದ್ರ ಬಗ್ಗೆ ಮತ್ತಷ್ಟು ನಾನು ಆಲೋಚನೆ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಹೀಗೆ ಪ್ರತಿಯೊಬ್ಬರು ಕೂಡ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಅದನ್ನ ಪೂಜೆಯಲ್ಲಿ ತಂದುಕೊಳ್ಬೇಕು ಅಂತನ್ನೋದು ನನ್ನ ಆಲೋಚನೆ. ನನ್ನ ವೈಯಕ್ತಿಕ ಆಲೋಚನೆಯಂತೆ ಸ್ಕಂದನಿಗೆ ಪ್ರತ್ಯೇಕ ವಿಗ್ರಹ, ನಾಗಗಳಿಗೆ ಪ್ರತ್ಯೇಕ ವಿಗ್ರಹ. ಆದರೂ ನಿಮ್ಮ ಸಂಪ್ರದಾಯದಲ್ಲಿ ಹಾಗಿದ್ರೆ ಅದನ್ನ ಮುಂದುವರಿಸುವುದು ಒಳಿತು ಅಂತ ನನ್ನ ಆಲೋಚನೆ. ಇಲ್ಲಿಗೆ ಈ ಸ್ಕಂದನ ಕುರಿತಾದಂತಹ ಒಂದು ವಿಮರ್ಶೆ ಏನಿತ್ತು ಅದು ಮುಕ್ತಾಯ ಕಂಡಿದೆ.